ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆ ಗ್ರಂಥವಾಗಿದೆ. ಕೀರ್ತನೆ 124ನೇ ಅಧ್ಯಾಯ, ಅದರಲ್ಲಿ 7ನೇ ವಚನ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡು ಪಕ್ಷಿಯಂತೆ ಇದ್ದೇವೆ. ನಮ್ಮ ಜೀವನ ಬೇಟೆಗಾರರಿಂದ ತಪ್ಪಿಸಿಕೊಂಡು ನಾವು ಪಕ್ಷಿಗಳಂತೆ ಹಾರಿ ಬಂದಿದ್ದೇವೆ. ಅದರರ್ಥ ಈ ಲೋಕದಲ್ಲಿ ದುರಾತ್ಮನು ಸೇನೆಗಳು, ಈಗ ನಾವು ದೇವರನ್ನ ಬಿಟ್ಟು ಈ ಜೀವನ ಮಾಡ್ತಿದ್ರೆ ನಾವು ತಪ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಏನಾಗ್ತದೆ, ವಾಕ್ಯದಲ್ಲಿ ಹೇಳ್ತದೆ, ನಮ್ಮ ಜೀವವು, ನಮ್ಮ ಪ್ರಾಣ, ನಮ್ಮ ಜೀವ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡು ಪಕ್ಷಿಯಂತೆ ಇದ್ದೇವೆ. ದುರಾತ್ಮನು ವಂಚು ಹಾಕಿ ಕೂತ್ಕೊಂಡಿದ್ದಾನೆ, ಯಾರನ್ನ ನುಂಗಬೇಕು ಎಂಬುದಾಗಿ. ಹಾಲೆಲೂಯಾ. ನಾವು ಸ್ವಲ್ಪ ದೇವರಿಂದ ಹಿಂಜಾರಿ ಹೋಗಿದರೆ ಸಾಕು ಆತನಿಗೆ ಹಿಡಿಲಿಕ್ಕೆ ಪ್ರಿಯರೇ. ಹಾಗಾಗಿ ಯಾವಾಗಲೂ ದೇವರ ಭದ್ರಕೋಟೆ ಒಂದು ನಮಗೆ ಮಾಡಿದ್ದಾರೆ ಪ್ರಿಯರೇ. ಆ ಭದ್ರಕೋಟೆಯಲ್ಲಿ ನಾವು ಸ್ಥಿರವಾಗಿ ನಾವು ಬದುಕಬೇಕಾಗಿದೆ. ಇದರಲ್ಲಿ ರೋಗ ಉಂಟು, ಕಷ್ಟ ಉಂಟು, ದುಃಖ ಉಂಟು, ಗೋಳಾಟ ಉಂಟು, ಎಲ್ಲ ಉಂಟು. ಆದರೆ ತಾತ್ಕಾಲಿಕ. ನಾವು ಇದೆಲ್ಲ ಸಹಿಸಿಕೊಂಡು ಮುಂದೆ ನುಗ್ಗುವುದಾದರೆ ಖಂಡಿತ ಜೀವ ಎಂಬ ಜಯಮಾಲೆ ನಮ್ಮದೇ ಆಗಿರ್ತದೆ ಪ್ರಿಯ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯದಿಂದ ನಾವು ಏನು ಕಲಿಬೇಕಾಗಿದೆ ಅಂದರೆ, ನಾವು ದೇವರು ನಮಗೆ ಈ ಕೊಟ್ಟಿರೋ ವಾಕ್ಯದಿಂದ ನಾವು ಈ ಭೂಲೋಕದಲ್ಲಿ ಇರುವಂಥ ಎಲ್ಲ ಕ್ರಿಯೆಗಳಿಂದ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಆದರೆ ಆ ಬಲೆ ಹರಿದು, ಈಗ ದುರಾತ್ಮನು ಒಂದು ಬಲೆಯನ್ನು ಹಾಕಿದ್ದಾನೆ, ಬೀಸಿದ್ದಾನೆ. ಆ ಬಲೆಯಲ್ಲಿ ಸಿಕ್ಕಾಕೊಂಡು ಬಲೆ ಹರಿದು ನಾವು ದಾಟಿಕೊಂಡು ಬಂದಂಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ಹೇಳ್ತದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ಭೂಮಿ ಆಕಾಶಗಳು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆ ಆಗುವುದು. ಹಾಲೆಲೂಯಾ. ತಪ್ಪಿಸಿಕೊಂಡು ಬಂದ ಮೇಲೆ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರಿಂದ ನಮಗೆ ರಕ್ಷಣೆ ಆಗ್ತದೆ. ನಾವು ಸಿಕ್ಕಾಕೊಂಡು ಅದರೊಳಗೆ ನಾವು ಮುಳುಗಿ ಹೋಗಿದ್ರೆ ಕೆಲವೊಮ್ಮೆ ಎದ್ದು ಬರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ದೇವರು ನಮಗೆ ಕೊಟ್ಟಿರೋದು ಎಂತಹ ಕೃಪೆ ಇದು. ಅದಕ್ಕೆ ಪ್ರತಿ ಸಲವೂ ನಾವು ದೇವರಲ್ಲಿ ಯಾವಾಗಲೂ ನಂಬಿಕಸ್ಥನಾಗಿ ಜೀವನ ಮಾಡಬೇಕು. ಯೇಸು ಸ್ವಾಮಿ ಹೆಸರಿನಲ್ಲೇ ಬದುಕಬೇಕು. ಇಲ್ಲೇ ಇದೆ ದೇವರು ಹೇಳ್ತಾರೆ, ಒಳ್ಳೆಯದನ್ನ, ಕೆಟ್ಟದ್ದನ್ನ, ಶಾಪವನ್ನ, ಆಶೀರ್ವಾದವನ್ನ ಎಲ್ಲ ನಿಮ್ಮ ಮುಂದೆ ಇದೆ ಪ್ರಿಯರೇ. ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಿ ಎಂಬುದಾಗಿ ತುಂಬ ಮುಖ್ಯವಾಗಿದೆ. ಹಾಲೆಲೂಯಾ. ನಮಗೆ ಮಾತ್ರ ಏನು ಕಳ್ಕೊಂಡ್ರೂ ಪರವಾಗಿಲ್ಲ, ಪರಲೋಕ ಮಾತ್ರ ಕಳ್ಕೋಬಾರ್ದು. ಯಾಕಂದ್ರೆ ನಿತ್ಯ ಜೀವ ಒಂದೇ ಸಲ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಬರುವಾಗ ನಾವು ಸಿದ್ಧರಾಗಿ ಹೋಗಂತ ಪ್ರಯತ್ನದಲ್ಲೇ ಇರಬೇಕೇ ಹೊರತು, ನಾವು ಯಾವತ್ತು ದೇವರು ಯಾವಾಗಲೂ ಬರ್ತಾರೆ, ಈ ಹೇಳ್ತಾ ಈ ವರ್ಷಗಳೇ ಕಳೆದು ಹೋಯ್ತು, ಇನ್ನೇ ಸ್ವಾಮಿ ಯಾವಾಗ ಬರ್ತಾರೋ ಏನೋ ನಮಗೆ ಗೊತ್ತಿಲ್ಲ ಅನ್ನೋರು ಯಾವತ್ತು ತಿಳ್ಕೋಬಾರ್ದು. ನಾವು ಯಾವಾಗಲೂ ದೇವರ ಭಯ ಭಕ್ತಿಯಲ್ಲಿ ಎದುರುಕೊಂಡು ನಾವು ಜೀವಿಸ್ಬೇಕು, ದೇವರಿಗೆ, ಮನುಷ್ಯರಿಗೆಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾವನು ನನ್ನಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದಾನೋ ಅವನನ್ನ ರಕ್ಷಿಸ್ತೇನೆ. ನನ್ನ ನಾಮವನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರನ್ನು ಉದ್ಧರಿಸ್ತೇನೆ ಅಂತ ಸ್ವಾಮಿ. ಎಷ್ಟು ಧೈರ್ಯ ಕೊಡ್ತಾರೆ ದೇವ್ರು ನಮಗೆ. ಈ ಲೋಕದಲ್ಲಿ ಯಾರೂ ಈ ತರ ಧೈರ್ಯ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಮನುಷ್ಯರನ್ನ ಆಶ್ರಯ ಮಾಡಿಕೊಳ್ಳಬೇಡ, ಅವನು ಉಸಿರು ಹೋಗಲು ಅವನ ಮಣ್ಣಿಗೆ ಸೇರ್ತಾನೆ, ಅವನ ಸಂಕಲ್ಪ ಅವತ್ತೇ ಹಾಳಾಯಿತು. ಅದಕ್ಕಿಂತ ಹೆಚ್ಚಾದ ದೇವರನ್ನ ಆದುಕೊಳ್ರಿ, ಯೇಸು ಸ್ವಾಮಿಯನ್ನ ಹಿಡಿದುಕೊಳ್ರಿ. ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ನಡೆದ್ರೆ ನಮ್ಗೆ ಯಾವ ಭಯವೂ ಇಲ್ಲ ಪ್ರಿಯರೇ. ಹಾಗಾಗಿ ಬರೀ ಬಾಯಿ ಮಾತಿನ ಮೇಲೆ ದೇವರ ರಾಜ್ಯ ಇಲ್ಲ ಪ್ರಿಯರೇ. ಅದಕ್ಕೆ ನಾವು ಸ್ವಲ್ಪ ಪ್ರಯಾಸ ಪಡಬೇಕು. ಏನು ಪ್ರಯಾಸ? ಪ್ರಾರ್ಥನೆ, ವಾಕ್ಯಗಳು, ಹೆಚ್ಚಾಗಿ ನಾವು ಕರುಣೆ ಉಳ್ಳವರಾಗಿರ್ಬೇಕು, ಪ್ರೀತಿ ತೋರಿಸೋರಾಗಿರ್ಬೇಕು.
ಅದಕ್ಕೆ ಯೇಸು ಸ್ವಾಮಿ ಭೂಮಿ ಮೇಲೆಲ್ಲ ಮಾಡಿ ಹೋಗಿದ್ದಾರೆ, ಈ ಥರ ಎಲ್ಲ ಜೀವಿಸ್ರಿ ಬದುಕ್ರಿ ಎಂಬುದಾಗಿ. ಆ ರೀತಿಯಾಗಿ ಬದುಕಿಕೊಂಡು ನಾವು ಮಾದರಿಯನ್ನು ತೋರಿಸ್ಬೇಕು ಪ್ರಿಯರೇ. ಇತರರಿಗೆ ಕರುಣೆಯನ್ನು ತೋರಿಸ್ರಿ. ಅವರಿಗೆ ನಿಮ್ಮ ಕೈಲಾಗಿದ್ದು ಸಣ್ಣ ಪುಟ್ಟ ಸಹಾಯ ಅಂದರೆ, ಸಣ್ಣ ಪುಟ್ಟ ಅಂತಂದರೆ ನಮಗೆ ಏನು ಸಹಾಯ ಮಾಡಲಿಕ್ಕೆ ನಮಗೆ ಬಲ ಶಕ್ತಿ ಇದೆಯೋ ಅದನ್ನು ಮಾಡಿರಿ. ದೊಡ್ಡವರು ದೊಡ್ಡ ಸಹಾಯ ಮಾಡಲಿ. ಹಾಲೆಲೂಯಾ. ಹಾಗಾಗಿ ಈ ಕೊಟ್ಟಂಥ ಸಂದೇಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತಿ ದಿವಸವೂ ನಮಗೆ ವಾಕ್ಯದ ಮಂದಿಗೆ ದೇವರು ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ದೇವರ ರಾಜ್ಯಕ್ಕಾಗಿ, ನಾವು ನೀತಿಗಾಗಿ ತವಕ ಪಡುವುದಾದರೆ ಖಂಡಿತ ಅದು ತಪ್ಪಿ ಹೋಗುವುದೇ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಆಕಾಶ ಭೂಮಿ ಅಳೆದು ಹೋಗ್ಬೋದು, ಒಂದು ವೇಳೆ ನನ್ನ ಮಾತು ಎಂದು ಅಳಿಯುವುದೇ ಇಲ್ಲ, ಇದು ಸೇನಾಧೀಶ್ವರನಾದ ಯೆಹೋವನ. ಹಾಗಾಗಿ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೇಮಿಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಸ್ವಾಮಿ. ಎಲ್ಲರನ್ನು ಕರ್ತನೆ ಸುಕ್ಷೇಮವಾಗಿ ವಾಕ್ಯದಲ್ಲಿ ನಡೆಯುವಂತೆ ಸಹಾಯ ಮಾಡು ದೇವರೇ. ಸ್ತೋತ್ರ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.